ನೋಬಡಿ ಇಸ್ ಬಿಲೀವಿಂಗ್. ಮತ್ತೆ ನನ್ನ ಜೊತೆ ಕೆಲಸ ಮಾಡಿರೋ ಹೀರೋಯಿನ್ಸ್ಗಳೇ ನನಗೆ ಮೊನ್ನೆಯಿಂದ ಮೆಸೇಜ್ ಕಾಲ್ಗಳು ಮಾಡ್ತಿದ್ದಾರೆ. ಹೌ ಆರ್ ಯು ಫೈನ್, ಯಾರದು ಹುಡುಗಿ, ಎಲ್ಲಿ ಅವಳು. ಇದು ನಾನು ಮಾತ್ರ ಅಲ್ಲ, ಇವತ್ತಿನ ಕಾಲದಲ್ಲಿ ನಿಮಗೆ ಮೀಡಿಯಾದ ಆ್ಯಕ್ಸಸ್ ಇದೆ. ಇವ್ರದ್ದು ದುಡ್ಡು ಅಜೆಂಡಾ ಆಗಿರುತ್ತೆ, ಇಲ್ಲಾಂದರೆ ಏನಾದರೂ ಸೆಲ್ಫಿಶ್ ಒಂದು ಮೋಟೋ ಇರುತ್ತೆ, ನನಗೆ ನೀನು ಸಿಗಬೇಕು ಅಂತ ಇರುತ್ತೆ, ನನ್ನನ್ನು ಮದುವೆ ಆಗಬೇಕು ನೀನು, ನಿಮಗೆ ಸೀರಿಯಲಲ್ಲಿ ಚಾನ್ಸ್ ಕೊಡಿಸ್ತೀನಿ ನಾನು. ಸೊ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಆ ಹೆಣ್ಮಕ್ಳೆಲ್ಲ ಸ್ವಲ್ಪ ಮುಂದೆ ಬರಲಿ. ಆಮೇಲೆ ಎಲ್ಲಾಯಿತು ಕಿರುಕುಳ, ಅವಳ ಮನೆಯಲ್ಲಾಯ್ತಾ, ನನ್ನ ಮನೆಯಲ್ಲಾಯ್ತಾ, ರೋಡಲ್ಲ, ಕಾರಲ್ಲ, ಕಾಡಲ್ಲ, ಎಲ್ಲ ಆಯಿತು. ಮತ್ತು ಹೈದರಾಬಾದಲ್ಲಿ ಈಗ ಏನಾಗಿದೆ ಅಂದರೆ, ನಾನು ರಿಪೋರ್ಟ್ ಅವ್ರಿಗೆ ಆನ್ ಟೈಮ್ ಮಾಡೋಕ್ಕಾಗದೇ ಇರೋದ್ರಿಂದ ರೀಪ್ಲೇಸ್ ಮಾಡಿದಾರಂತೆ. ಸೊ ದೇ ಆರ್ ವರ್ಕಿಂಗ್ ಔಟ್ ಟು ಗೆಟ್ ಮೀ ಬ್ಯಾಕ್ ಇನ್ ಟು ಪ್ಲೇಸ್. ಸರ್, ಇನ್ನೊಂದಷ್ಟು ಆರೋಪ ಕೇಳ್ಪಟ್ಟಿದ್ದು ಏನು ಅಂತ ಅಂದರೆ, ಒಂದಷ್ಟು ಹುಡುಗಿರುಗಳಿಗೆ ನಾವು ಚಾನ್ಸ್ ಕೊಡಿಸ್ತೀವಿ, ನಾನು ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು, ಸೊ ಅವ್ರ ಹತ್ರ ಒಂದು ಲವಿ ಡವಿ ಮಾಡುವಂಥದ್ದು, ಸೊ ಅವರೊಟ್ಟಿಗೆ ಡೇಟಿಂಗ್ ಮಾಡುವಂಥದ್ದು. ನಾನು ಕೇಳ್ಪಟ್ಟೆ. ನನಗೆ ಅವ್ರು ಯಾರು ಅಂತ ಬೇಕು. ಆ ಲವ್ವಿ ಡವ್ವಿ ಚಾನ್ಸ್ ಕೊಡಿಸ್ತೀನಿ, ನಿಮಗೆ ಸೀರಿಯಲಲ್ಲಿ ಚಾನ್ಸ್ ಕೊಡಿಸ್ತೀನಿ ನಾನು. ಸೊ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಆ ಹೆಣ್ಮಕ್ಳೆಲ್ಲ ಸ್ವಲ್ಪ ಮುಂದೆ ಬರಲಿ. ನಾನು ಹೇಳೋದು, ಆಮೇಲೆ ಈ ಸಂತ್ರಸ್ತೆ ಕೂಡ ಮುಖ ಮುಚ್ಕೊಂಡೇನೋ ಮೊನ್ನೆಯಿಂದ ಮಾತಾಡ್ತಾ ಇದ್ದಾರಂತೆ. ಆಮೇಲೆ ತುಂಬ ಮೀಡಿಯಾದವ್ರು ಕರೆದಿದ್ದಾರೆ, ನಿಮಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಅಂದರೆ ಶೋ ದ ಎವಿಡೆನ್ಸ್. ಈಗ ನಾನು ತೋರಿಸ್ತಾ ಇದ್ದೀನಿ, ಐ ಆಮ್ ಶೋಯಿಂಗ್ ವಾಟ್ ಐ ಹ್ಯಾವ್. ಇನ್ನೂ ಇದೆ, ನಾನು ನಿಮಗೆ ಕೆಲವು ಮಾತುಗಳನ್ನು ಕೇಳೋಕ್ಕಾಗಲ್ಲ, ಅಂಥದ್ದೆಲ್ಲ ಆಡಿಯೋ ಇದೆ. ನಾನು ಅದನ್ನು ಯಾವಾಗ ಎಕ್ಸ್ಪೋಸ್ ಮಾಡಬೇಕು ಮಾಡ್ತೀನಿ, ಬಿಕಾಸ್ ಇಟ್ ಈಸ್ ಇನ್ ಮೈ ಲೀಗಲ್ ಟೀಮ್, ಅವ್ರ ಹತ್ರ ಇದೆ. ನಾನು ಅದನ್ನು ಎಕ್ಸ್ಪೋಸ್ ಮಾಡ್ತೀನಿ. ಅದನ್ನು ನೀವು ಕೇಳೋಕ್ಕಾಗಲ್ಲ ಸರ್. ಹೆಣ್ಣುಮಕ್ಳು ಸಂತ್ರಸ್ತೆ ಬರಲಿ ಮುಂದೆ, ತೋರಿಸ್ಲಿ ಇಂಥದ್ದು. ಬಾಯಿಗೆ ಬಂದಾಗ ಉಗ್ದಿದ್ದೀನಿ ಸರ್. ಯಾವಾಗ ಫ್ರಾಡ್ ಅಂತ ಗೊತ್ತಾಯಿತು ನಮಗೆ, ಬಾಯಿಗೆ ಬಂದಾಗ ಉಗ್ದಿರೋದಂತೂ ನಿಜ. ನಾನು ಅದನ್ನು ಭಾಳ ಚೆನ್ನಾಗಿ ಫ್ರೇಮ್ ಮಾಡಿಕೊಂಡ್ರು, ಇದನ್ನು ಎವಿಡೆನ್ಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಂಡು ಬಂದು ಕೊಟ್ಟಿದ್ದಾರೆ. ಸೊ ಎಸ್, ದಿಸ್ ಇಸ್ ಆಲ್. ಆಮೇಲೆ ಏನು ಲೈಂಗಿಕ ಕಿರುಕುಳ ಎಲ್ಲಾಯಿತು. ಈ ಹೆಣ್ಮಗಳು ಯಾವಾಗ ಮೀಟ್ ಆಗಿದ್ದಾಳೆ ನನ್ನನ್ನು, ಆಗಬೇಕು ಅಂದರೆ ಮೀಟ್ ಆಗಬೇಕಲ್ಲ. ಲಾಸ್ಟ್ ಟೈಮ್ ಎಲ್ಲಿ ಮೀಟ್ ಆಗಿದ್ದಾರೆ, ಆಮೇಲೆ ಎಲ್ಲಾಯಿತು ಕಿರುಕುಳ, ಅವಳ ಮನೆಯಲ್ಲಾಯ್ತಾ, ನನ್ನ ಮನೆಯಲ್ಲಾಯ್ತಾ, ರೋಡಲ್ಲ, ಕಾರಲ್ಲ, ಕಾಡಲ್ಲ, ಎಲ್ಲಾಯಿತು. ಆಮೇಲೆ ಹುಡುಗರನ್ನ ಕರ್ಕೊಂಡು ಬಂದೆ, ಯಾವುದಾದ್ರೂ ಒಂದು CCTV ಫುಟೇಜ್. ಸುಮ್ಮನೆ ಬಾಯಲ್ಲಿ ನಿಂತ್ಕೊಂಡು ಮೀಡಿಯಲ್ಲಿ ಅವಕಾಶ ಇದೆ ಅಂತ ಹೇಳಿಬಿಟ್ಟು, ಮತ್ತು ಲಾ ಸಪೋರ್ಟ್ ಮಾಡುತ್ತೆ ಅಂತ ಬಂದ್ಬಿಟ್ಟು ಬ್ಲ್ಯಾಂಕ್ ಸ್ಟೇಟ್ಮೆಂಟ್ಸ್ ಕೊಡೋದಲ್ಲ. ಸೊ ದಿಸ್ ಇಸ್ ವಾಟ್ ದ ರಿಯಾಲಿಟಿ, ದಿಸ್ ಇಸ್ ವಾಟ್ ಹಸ್ ಹ್ಯಾಪನ್ಡ್. ಸರ್, ಈಗ ನೀವು ಹೇಳಿದ್ರಿ, ಈಗ 9 to 10 years ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಒಂದಷ್ಟು ಸೀರಿಯಲ್ಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಂತ. ಸೊ ಕನ್ನಡದಲ್ಲಿ ಒಂದಷ್ಟು ಸೀರಿಯಲ್ ಮಾಡ್ತಾ ಇದ್ರಿ, ಈಗ ಬೇರೆ ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇದ್ದೀರಾ, ಸ್ಟಿಲ್ ಮಾಡ್ತಾ ಇದ್ದೀರಾ, ಇಲ್ಲ ಏನಾಯಿತು? ಇಲ್ಲ, ಈ ಇನ್ಸಿಡೆಂಟಿಂದ ನನಗೆ ತುಂಬ ಡ್ಯಾಮೇಜ್ ಆಗಿದೆ. ಈಗ ರಿಕವರ್ ಮಾಡ್ತಾ ಇದ್ದೀವಿ. ಸೊ ಈಗ ತೆಲುಗಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಮತ್ತು ಈಗ ಜಾಸ್ತಿ ಸಿನಿಮಾಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಟೀಮ್ ಕಂಟೆಂಟ್ ರೆಡಿ ಆಗಿದೆ ಈಗ. ಸೊ ನಾವು ನಿರ್ಮಾಪಕರನ್ನ ಹುಡ್ಕೋ ಅಂತ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ಪ್ರೋಸೆಸ್ಸಲ್ಲಿ ಇದ್ದೀವಿ ನಾವು. ಇನ್ನು ಸ್ವಲ್ಪ ಸೀರಿಯಲ್ ಕಮ್ಮಿ ಮಾಡಿ ಸಿನಿಮಾ ಕಡೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ 10 years ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಬಟ್ ಅಂಥದ್ರಲ್ಲಿ ಗೊತ್ತಲ್ಲ ಸರ್, ಈಗ ಇಂಥವರೆಲ್ಲ ಬಂದು, ಮತ್ತು ಈಗ ನೋಡಿ ನೀವು, ನಂದು ಮಾತ್ರ ಕೇಸಸ್ ಅಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಕೇಸಸ್. ಈ ಹನಿ ಟ್ರ್ಯಾಪು, ಮೀಟು, ನಿಮ್ಮ ದೊಡ್ಡವ್ರನ್ನ ಲೈಂಗಿಕ ಕಿರುಕುಳ, ನೋಡು ಇರಲ್ಲ, ಮುಟ್ಟು ಇರಲ್ಲ, ಲೈಂಗಿಕ ಕಿರುಕುಳ. ಏನು, ಐ ಮೀನ್ ದೇರ್ ಟೋಟಲ್ ಮಿಸ್ಯೂಸ್ ಆಫ್ ಲಾ ಸರ್. ಮತ್ತು ಹೈದರಾಬಾದಲ್ಲಿ ಈಗ ಏನಾಗಿದೆ ಅಂದರೆ, ನಾನು ರಿಪೋರ್ಟ್ ಅವ್ರಿಗೆ ಆನ್ ಟೈಮ್ ಮಾಡೋಕ್ಕಾಗದೇ ಇರೋದ್ರಿಂದ ರೀಪ್ಲೇಸ್ ಮಾಡಿದಾರಂತೆ. ಸೊ ದೇ ಆರ್ ವರ್ಕಿಂಗ್ ಔಟ್ ಟು ಗೆಟ್ ಮೀ ಬ್ಯಾಕ್ ಇನ್ ಟು ಪ್ಲೇಸ್. ಸೊ ನನ್ನನ್ನು ವಾಪಸ್ ತೆಗೋಬರಬೇಕು ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಹೌ. ಬಟ್ ನನಗೆ ತುಂಬ ಸಪೋರ್ಟ್ ಇದೆ ನನ್ನ ಪರಿಚಯ ಇರೋರು, ಮತ್ತು ನಾನು ಇಲ್ಲಿವರೆಗೆ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ. ಸೊ ಅವ್ರಿಗೆ ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತು. ಸೊ ಐ ವಿಲ್ ಫೈಟ್ ಫಾರ್ ಜಸ್ಟಿಸ್ ಸರ್, ಐ ವಿಲ್ ಫೈಟ್ ಫಾರ್ ಜಸ್ಟಿಸ್. ಬಟ್ ಈಗ ಅದೇ ನೀವು ಹೇಳ್ದಂಗೆ, ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಒಂದಷ್ಟು ದೊಡ್ಡ ಕನಸುಗಳು ಕಂಡಾಗ ಈ ರೀತಿಯ ಒಂದಷ್ಟು ಸ್ಟೇಟ್ಮೆಂಟ್ಗಳು ನಿಮ್ಮ ಕರಿಯರ್ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಇಂಥ ಟೈಮ್? ಸರ್, ಇದು ನಾನು ಮಾತ್ರ ಅಲ್ಲ, ನೀವು ಈಗ ನೋಡಿದ್ರೆ ಎಂತೆಂಥ ದೊಡ್ಡ ನಟರುಗಳ ಜೊತೆ ಆಗಿದೆ ಇದು ನಾನು ಮಾತ್ರ ಅಲ್ಲ. ಇವತ್ತಿನ ಕಾಲದಲ್ಲಿ ನಿಮಗೆ ಮೀಡಿಯಾದ ಆ್ಯಕ್ಸಸ್ ಇದೆ, ಇವ್ರದ್ದು ದುಡ್ಡು ಅಜೆಂಡಾ ಆಗಿರುತ್ತೆ, ಇಲ್ಲಾಂದರೆ ಏನಾದರೂ ಸೆಲ್ಫಿಶ್ ಒಂದು ಮೋಟೋ ಇರುತ್ತೆ, ನನಗೆ ನೀನು ಸಿಗಬೇಕು ಅಂತ ಇರುತ್ತೆ, ನನ್ನನ್ನು ಮದುವೆ ಆಗಬೇಕು ನೀನು, ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನೀನು ಯಾರನ್ನೂ ಆಗಬಾರ್ದು ಅಂತ. ದೇರ್ ಆರ್ ಸೋ ಮೆನಿ ಮೋಟೋಸ್. ಇದನ್ನು ಹೇಗೆ ಮಾಡ್ತೀರಾ? ಅವ್ರನ್ನ ಈಗ ಡಿಸ್ಟ್ರಾಯ್ ಮಾಡಬೇಕು ಅಂತಂದರೆ ಹೋಗ್ಬಿಟ್ಟು ಮೀಡಿಯಾದಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ನನಗಿಂಥವ್ರು ಮಾಡಿದ್ರೆ. ಸೆಲೆಬ್ರಿಟೀಸ್ಗಳದ್ದು ಫೋಟೋ ಬಂದರೆ ಸಾಕಲ್ಲ ಸರ್, ಜನಗಳಿಗೆ ಏನು ಗೊತ್ತಿರುತ್ತೆ ಏನು ನಡೆದಿದೆ ಅಂತ ಬ್ಯಾಕ್ಗ್ರೌಂಡಲ್ಲಿ. ಈಗ ನನ್ನ ಬಗ್ಗೆ ಗೊತ್ತಿರೋರು, ಈಗ ನನಗೆ ತುಂಬ ಖುಷಿ ಆಯಿತು. ಈಗ ಯೂಟ್ಯೂಬಲ್ಲಿ ನನ್ನ ಹೆಸರು ಹಾಕಿ ನೀವೀಗ ಏನು ವೀಡಿಯೋ, ಅದರಲ್ಲಿ ಪ್ರತಿಯೊಂದು ವೀಡಿಯೋದಲ್ಲಿ ನೋಡಿ, ಸಂತ್ರಸ್ತೆ ಏನು ಯಾವುದನ್ನು ಫ್ಯಾಬ್ರಿಕೇಟ್ ಮಾಡೋಕ್ಕೆ ನೋಡಿದ್ದಾರೆ. ನೋಬಡಿ ಇಸ್ ಬಿಲೀವಿಂಗ್. ಮತ್ತು ನನ್ನ ಜೊತೆ ಕೆಲಸ ಮಾಡಿರೋ ಹೀರೋಯಿನ್ಸ್ಗಳೇ ನನಗೆ ಮೊನ್ನೆಯಿಂದ ಮೆಸೇಜ್ ಕಾಲ್ಗಳು ಮಾಡ್ತಿದ್ದಾರೆ. ಹೌ ಆರ್ ಯು ಫೈನ್, ಯಾರದು ಹುಡುಗಿ, ಎಲ್ಲಿ ಅವಳು. ದೇ ಆರ್ ಆಸ್ಕಿಂಗ್ ಯಾರದು ಏನಕ್ಕೆ. ಮತ್ತು ಇದಕ್ಕಿಂತ ಮುಂಚೆನೇ ನಾನು ಹಿಂಟ್ ಕೊಟ್ಟಿದ್ದೆ. ನಮ್ಮದೊಂದು ಗ್ರೂಪ್ ಇದೆ, ಪರಿವಾರ್ ಗ್ರೂಪ್ ಅಂತ ಇದೆ, ಸ್ಟಾರ್ ಸುವರ್ಣ. ನಮ್ಮ ಎಲ್ಲ ಆರ್ಟಿಸ್ಟ್ ಮತ್ತು ದೊಡ್ಡ ಡೈರೆಕ್ಟರ್ಸ್ಗಳು
ಈ ಹುಡುಗಿ ಯಾರು, ಇವಳು ದುಡ್ಡು ಇಸ್ಕೊಂಡಿದ್ದಾಳೆ ಮತ್ತು ನನಗೆ ಇವಳು ಪೇರೆಂಟ್ಸ್ ಡೀಟೇಲ್ಸ್ ಬೇಕು ಅಂತ ಆಲ್ರೆಡಿ ನಾನು ಮಾಡಿರೋದಿದೆ. ನೀವು ಬೇಕು ಮಾಡಿದಾರಾ ಕನ್ನಡದಲ್ಲಿ? ಕನ್ನಡದಲ್ಲಿ ಗೊತ್ತಿಲ್ಲ ಸರ್ ನನಗೆ ಅವ್ರು ಹೇಳ್ತಾರೆ ಯಾವುದೋ ಮಾಡಿದ್ದಾರೆ ಅಂತ, ನನಗೆ ಗೊತ್ತಿಲ್ಲ. ಶಿ ಇಸ್ ಅ ವೆರಿ ಅಂದರೆ ಸೈಡ್ ಆ್ಯಕ್ಟರ್ ಎಲ್ಲ ಮಾಡಿಕೊಂಡು ಇರೋವಂಥವ್ರು, ನಾಟ್ ಇವನ್ ಅ ಮೇನ್ ಕಾಸ್ಟ್. ಸರ್ ಬಟ್ ಏನು ಗೊತ್ತಾ, ಈಗ ಓಕೆ ನೀವು ಇದನ್ನೆಲ್ಲ ಹೇಳ್ತಾ ಇದ್ರಾ, ಸೊ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಒಂದು 500 ರೂಪಾಯಿ ಕೊಡ್ತೀನಿ ಅಂತಂದ್ರು ಅದು ನನಗೆ ಗೊತ್ತಿರೋರು ಮಾತ್ರ ನಾನು ಕೊಡ್ತೀನಿ. ಸೊ ಅವ್ರ ಬಗ್ಗೆ ನನಗೆ ಪರಿಚಯ ಇದೆಯಾ, ಅವ್ನು ನನಗೆ ಕ್ಲೋಸಾ, ಎಷ್ಟು ದಿನದಿಂದ ಪರಿಚಯ, ಅದನ್ನೆಲ್ಲ ನೋಡ್ಬಿಟ್ಟೆ ನಾನು ಒಂದು 500 ರೂಪಾಯಿ ನನಗೆ ಹೆಲ್ಪ್ ಬೇಕು ಅಂದರೆ 500 ರೂಪಾಯಿ ಕೊಡೋಕ್ಕೆ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀನಿ. ಸೊ 1 ಲಕ್ಷ ಕೊಟ್ಟಿದ್ದೀರಾ ಅಂತ ಅಂದಾಗ, ಸೊ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಸೊ ತಂಗಿ ಮದುವೆ ಅಂತ ಒಂದು ಮಾತು ಹೇಳ್ತಾರೆ, ಯಾವ್ದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಬರೀ ಒಂದು ನಿಮ್ಮನ್ನು ಇಷ್ಟಪಡ್ತೀನಿ ಅನ್ನೋ ಒಂದು ಮಾತ್ರ ಹೇಳಿದ್ದಾರೆ. ಸೊ ಇಷ್ಟನ್ನ ಕನ್ಸಿಡರ್ ಮಾಡಿ ಅವ್ರ ಮೇಲೆ ಡೌಟ್ ಇದ್ರೂ ಹೆಂಗೆ ನೀವು ಆಟೋಮೆಟಿಕ್ಕಾಗಿ 99,000 ಗೂಗಲ್ ಪೇ ಮಾಡಿ? ನಾನು ಅಲ್ಲೇ ಮಿಸ್ಟೇಕ್ ಮಾಡಿದ್ದು ಸರ್. ಏನಂದರೆ ನಂಬಿಕೆ ಜಾಸ್ತಿ, ಮಂಗಳೂರು ಸ್ವಲ್ಪ ನಂಬೋದು ಜಾಸ್ತಿ. ಮತ್ತು ಹೇಗಿತ್ತು ಅಂದರೆ ಗೂಗಲ್ ಪೇಲಿ ಟ್ರಾನ್ಸಾಕ್ಷನ್ ಆಗ್ತದೆ ಮತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ತೆಲುಗುಲಿ ಹೇಗೆ ನಡೆಯುತ್ತೆ ಅಂದರೆ ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಈಸಿಯಾಗಿ. ಈಗ ನಮ್ಮ ಹತ್ರ ತಗೊಂಡಿದ್ದಾರೆ ಮತ್ತು ನಮ್ಮ ಟ್ರಾನ್ಸಾಕ್ಷನ್, ಮತ್ತು ಈಗ ಲಾ ಸಿಸ್ಟಮ್ ಭಾಳ ಟೈಟ್ ಇದೆ. ನೀವೀಗ ಒಬ್ರಿಗೆ ಈ ರೀತಿ ಅಕೌಂಟಲ್ಲಿ ಆಗಿದೆ ಅಂದರೆ ಯಾರು ಚೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನಾನು ನೋಡಿದ್ದೀನಿ, ನಿಮ್ಮ ಚೆಕ್ ಬೌನ್ಸ್ ಕೇಸಸ್ಸೇ ದೇ ವಿಲ್ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಈ ರೀತಿ ಇರಬೇಕಾದ್ರೆ, ಮತ್ತು ಎಮರ್ಜೆನ್ಸಿ ತಂಗಿ ಮದುವೆ ಇದೆ, ನಮ್ಮ ಫ್ಯಾಮಿಲಿ, ಅದು ಮರ್ಯಾದೆ ಪ್ರಶ್ನೆ ಅಂತ ಹೇಳಿದಾಗ ನಾನು ಐ ಜಸ್ಟ್ ರ್ಯಾಂಡಮ್ಲಿ ಹೆಲ್ಪ್ಡ್. ನಮ್ಮ ಹತ್ರ ಇತ್ತು, ನಾವು ಹೆಲ್ಪ್ ಮಾಡಿದ್ವಿ. ಈಗ ಫ್ಯಾಮಿಲಿ ನೀವು ಹೇಳಿದ್ದು ಕರೆಕ್ಟು, ನಾವು ಸ್ವಂತ ಫ್ಯಾಮಿಲಿನೇ ಹೆಲ್ಪ್ ಮಾಡಲ್ಲ. ಇವತ್ತು ಒಂದು 10-20 ಸಾವಿರ ಬೇಕು ಅರ್ಜೆಂಟಿಗೆ ಅಂದರೆ ಫ್ಯಾಮಿಲಿನೂ ಹೆಲ್ಪ್ ಮಾಡಲ್ಲ. ಕರೆಕ್ಟ್, ಇಲ್ಲ ಕಡ್ದಿಲ್ಲ, ಏನಿಲ್ಲ ಅದೇನಕ್ಕೆ ಮಾಡಿಲ್ಲ ಅಂತಲೂ ಗೊತ್ತಿಲ್ಲ. ನನ್ನ ಹತ್ರನೇ ದುಡ್ಡು ಇಸ್ಕೊಂಡು, ಸೊ ಯಾಕೆ ನನ್ನ ಹತ್ರ ಇದೆ ಸರ್, ನಾನು ನಿಮಗೆ ಬೇಕಾದರೆ ನಾನು ಕಳಿಸ್ಕೊಡ್ತೀನಿ ವಾಟ್ಸಾಪಲ್ಲಿ. ಗೂಗಲ್ ಪೇ ಏನಕ್ಕೆ ಮಾಡಿದೆ, ಅದೇನಕ್ಕೆ ಅಕೌಂಟಿಗೆ ಹಾಕಿದೆ, ಬಹುಶಃ ಕೈಯಲ್ಲಿ ಕೊಟ್ಟಿದ್ದಿದ್ರೆ ಅದಕ್ಕೂ ಸಿಗ್ತಾ ಇರಲಿಲ್ಲ ಲೆಕ್ಕ ಅನಿಸುತ್ತೆ. ಸೊ ನಾನು ಮಿಸ್ಟೇಕ್ ಮಾಡಿದ್ದು ಅಲ್ಲಿ ಸರ್. ನಾನು ಹೆಲ್ಪ್ ಮಾಡಿ ನಾನು ಆಗಲೇ ರಿಜೆಕ್ಟ್ ಮಾಡಬೇಕಿತ್ತು, ಬಟ್ ನಮಗೆ ಗೊತ್ತಿರಲಿಲ್ಲ. ಅಂದರೆ ಈ ವ್ಯಕ್ತಿ ಈ ರೀತಿ ಇದ್ದಾರೆ, ಬ್ಯಾಕ್ಗ್ರೌಂಡಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಆಮೇಲೆ ನನ್ನ ಮಾಜಿ ಹೆಂಡತಿ ಕೈವಾಡ ಇದೆ, ಇದರಲ್ಲೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಮಾಜಿ ಹೆಂಡತಿ ಬಿಲಾಂಗ್ಸ್ ಟು ಇಂಡಸ್ಟ್ರಿನಾ? ಇಲ್ಲ ಶಿ ಈಸ್ ಇನ್ ಟು ಸಮ್ ಟೀಚಿಂಗ್ ಅಂತೆ. ಅವರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಹಾಗೆ ವಿ ಆರ್ ಡಿವೋರ್ಸ್ಡ್. ಆ್ಯಂಡ್ ಆಮೇಲೆ ಅವರು ತುಂಬ ಟೈಮಿಂದ ಕಾಯ್ತಾಯಿದ್ರು ಏನಾದರೂ ಬೇಕು ಇದು ಅಂತ. ಸೊ ಇವರು ಸಿಕ್ಕಿದ್ರು, ಇಬ್ಬರು ಸೇರಿಕೊಂಡು ಭಾಳ ಚೆನ್ನಾಗಿ ಒಂದು ಪ್ಲಾನ್ ಮಾಡಿ ನಮ್ಮನ್ನು ಫ್ರೇಮ್ ಮಾಡಿ ಡಿಫೇಮ್ ಮಾಡೋದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ರು ಸರ್. ವಾಟ್ ನೆಕ್ಸ್ಟ್ ಸರ್? ಈಗ ನೆಕ್ಸ್ಟ್ ಅದೇ, ಈಗ ನನ್ನ ಏನಿದೆ ಪ್ರಾಜೆಕ್ಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಇಟ್ ಇಸ್ ಮೈ ಕ್ಯಾರೆಕ್ಟರ್, ನನ್ನ ಡಿಫೇಮ್ ಆಗಿರೋದು. ಮಾಡದಿರೋ ತಪ್ಪಿಗೆ ಅದನ್ನು ಒಪ್ಕೊಳ್ಳೋ ಅಂಥವ್ರು ನಾವಲ್ಲ. ಸೊ ಲೀಗಲಿ ಏನಿದೆ, ನನಗೇನು ಅನ್ಯಾಯ ಆಗಿದೆ ನಾನು ಅದನ್ನು ಮುಂದೆ ಇಟ್ಟೇ ಇರ್ತೀನಿ. ಮತ್ತು ಈ ರೀತಿ ಆಗಬಾರ್ದು. ನಾನು ಏನು ಕೇಳ್ಕೊತೀನಿ ಅಂದರೆ ಎಲ್ಲರ ಹತ್ರನೂ ಪ್ಲೀಸ್, ಯಾರೂ ನಾವು ಕಷ್ಟದಲ್ಲಿದ್ದೀವಿ, ನಾವು ಸ್ವಲ್ಪ ಬಡವರು, ನಮಗೆ ಸಹಾಯ ಬೇಕು, ಮತ್ತು ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ನೀವಂದರೆ ಪ್ರಾಣ ಬಂದಾಗ ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿ, ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಬಹಳ ಚೆನ್ನಾಗಿ ಮಾತಾಡ್ತಾರೆ, ಮಾತಲ್ಲಿ ನಿಮ್ಮನ್ನು ಹೇಗೆ ಬೇಕಾದರೂ ಮರಳು ಮಾಡ್ತಾರೆ. ಬಟ್ ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿ ಟೈಮ್ ತಗೊಳ್ಳಿ. ಬಿಕಾಸ್ ಆಗಿರೋ ಥರ ಬೇರೆ ಯಾರಿಗೂ ಆಗಬಾರ್ದು. ಒಂದು ಎರಡನೇದು, ಮತ್ತು ಲಾ ಸಿಸ್ಟಮು ಅಷ್ಟೇ. ಪ್ಲೀಸ್ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೇಳೋದು, ಯಾವುದೇ ಒಂದು ಕಂಪ್ಲೇಂಟ್ ಬಂದಾಗ ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿ. ನಂದು 10 years ಹಿಸ್ಟ್ರಿ ಇದೆ, ನಮ್ಮ ನಡವಳಿಕೆ ಏನಿದೆ, ನಮ್ಮ ಕ್ಯಾರೆಕ್ಟರ್ ಏನಿದೆ, ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿ. ಕಂಪ್ಲೇಂಟ್ ಕೊಟ್ಟಿರೋರು ಯಾರು, ಅವ್ರ ಹಿಂದೆ ಎಷ್ಟು ಕೇಸಸ್ ಇದೆ ಅಂತ ಗೊತ್ತಿರಲಿಕ್ಕಿಲ್ಲ. ಈಗ ಇವ್ರೀಗ ಮುಂದೆ ಬರಲಿ, ಇವ್ರ ಹಿಂದೆ ಎಷ್ಟೆಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಅವ್ರದ್ದು ಏನೆಲ್ಲ ಕರ್ಮಕಾಂಡಗಳಿದೆ, ಬರ್ಬೋದು, ಇನ್ನು ಮುಂದೆ ಬರ್ಬೋದು. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಆಲ್ ದ್ಯಾಟ್ ಸರ್. ಥ್ಯಾಂಕ್ ಯು ಸರ್. ನ್ಯಾಯ ನಿಮ್ಮ ಕಡೆ ಇದ್ದರೆ ಜಸ್ಟಿಸ್ ನಿಮಗೆ ಸಿಗಲಿ. ಆ್ಯಂಡ್ ಥ್ಯಾಂಕ್ ಯು ಇಷ್ಟೊತ್ತು ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಮಾತನಾಡಿದ್ರು ಚರಿತ್ ಬಾಳಪ್ಪ ಅಂತ. ಸೊ ಒಂದಷ್ಟು ಬರ್ತಾ ಇತ್ತು ಚರಿತ್ ಬಾಳಪ್ಪ ಅವರ ಚಾರಿತ್ಯಹೀನ ಹೆಂಗೆಲ್ಲ ಆಗ್ತಾ ಇದೆ ಏನು ಅಂತ. ಸೊ ಅವರು ನನಗೊಂದು ಜಸ್ಟಿಸ್ ಬೇಕು, ಜಸ್ಟಿಸ್ ಸಿಗೋವರೆಗೂ ಫೈಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡೋಣ ಫರ್ದರ್ ಏನೇನೆಲ್ಲ ಆಗುತ್ತೆ. ಸೊ ನೆಕ್ಸ್ಟ್ ಆದಮೇಲೆ ಮತ್ತೆ ಇನ್ನೊಂದು ಇವ್ರ ಹತ್ರನೇ ಚಿಟ್ ಚಾಟ್ ಮಾಡೋಣ ಅಂತ ಹೇಳ್ತಾ. ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ.